ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ವ್ಲಾಗ್ಸ್. ಸಾರಿ ಫ್ರೆಂಡ್ಸ್, ವಿಡಿಯೋ ಹಾಕೋದು ಲೇಟ್ ಆಯಿತು. ಯಾಕಂದರೆ ಸ್ವಲ್ಪ ಫೋನ್ ಪ್ರಾಬ್ಲಮ್ನಲ್ಲಿತ್ತು, ಅದ್ರ ಸಲುವಾಗಿ ವಿಡಿಯೋ ಹಾಕೋದು ಲೇಟ್ ಆಯಿತು. ಹೊರಗಿಂದೆಲ್ಲ ವಿಡಿಯೋ ನೋಡಿದಿರಲ್ವ, ಒಳಗಿನ 2ನೇ ಭಾಗದ ವಿಡಿಯೋ ನೋಡಿದ್ದು. ಎಷ್ಟು ಜನ ಮಕ್ಕಳಂದರೆ ಅಷ್ಟು ಮಕ್ಕಳು ಹಾಗೆ ಇದ್ದಾರೆ. ಅಂದರೆ ದೊಡ್ಡವ್ರು ಕಡಿಮೆ, ಸುತ್ತಮುತ್ತ ಮನೆ ಇರೋರು ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ನೋಡಿ ಆಟ ಆಡೋಕ್ಕೆ. ಖೋ ಖೋ, ಕಬಡ್ಡಿ, ಅದೇನೋ ಚೆಂಡು ಆಟ, ಡುಬ್ ಚೆಂಡು ಆಟ, ಇಷ್ಟೆಲ್ಲ ಆಟಗಳು ಆಡ್ತಾಯಿದ್ದಾರೆ. ಈ ಸೈಡ್ ಇವರು ಕೂಡ ಶುರು ಮಾಡಿದರು. ನಾನು ಫಸ್ಟ್, ನೀನು ಫಸ್ಟ್, ನಾನು ಪಾಸ್, ನೀನು ಪಾಸ್ ಅನ್ನೋದು ಹೇಗೆ ಅಲ್ವಾ. ಎಲ್ಲ ಮಕ್ಕಳು ಸೇರಿಕೊಂಡ್ರೆ ಏನೋ ಒಂಥರ ಖುಷಿ ಅವ್ರಿಗೆ. ಈಗ ಇವರು ಮುಟ್ಟೋ ಆಟ ಅಥವಾ ಏನೋ ಕಣ್ಣ ಮುಚ್ಚಾಲೆ ಆಟ ಏನೋ ಆಡ್ತಾಯಿದ್ದಾರೆ. ಇವನು ಕಿತಾಪತಿ, ಇವನೊಬ್ಬನ ನೋಡಿಯಾಗ ಕೈ ಮುಂದೆ ಇವನು ಹೊಡಿಯೋದು. ಅದಕ್ಕೆ ಅವನಿಗಲ್ಲೋ ಒಂದು ಪುಟಾಣಿ ಬ್ಯಾಟ್ ಬಾಲ್ ಆಡ್ತಾಯಿದ್ಲು, ಅಲ್ಲಿ ಹೋಗಿ ನಿಂತಿದ್ದಾನೆ ನೋಡಿ. ಮಕ್ಕಳಿಗೆ ಮಕ್ಕಳೇ ಸಾಟಿ ಅನ್ನೋಕ್ಕಿಂತ ನಾವು ದೊಡ್ಡವರೆಲ್ಲ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಯಾಕಂದರೆ ಅವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಬರೀ ಆಟ ಆಡೋದು, ಬರೀ ಮಸ್ತಿ ಮಜಾ ಮಾಡೋದೇ ಇರುತ್ತೆ. ನಾವು ಸ್ವಲ್ಪ ಶಿಸ್ತು ಕೂಡಿ, ಸುಮ್ಮನೆ ಕೂಡಿ, ಹಂಗೆ ಕೂಡಿ ಹಿಂಗಿರಿ ಅಂದರೆ ಅವ್ರಿಗೆ ಆಗೋಲ್ಲ. ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡ್ಬೇಕು. ಅದಕ್ಕೆ ಈ ಥರ ಒಂದು ಸ್ವಲ್ಪ ಪ್ಲೇಸ್ ಇರಬೇಕು ಮಕ್ಕಳಿಗೆ ಆಟ ಆಡೋಕ್ಕೆ, ಸ್ವಲ್ಪ ಸಂಜೆ ಟೈಮೆಲ್ಲ ಹೋಗೋಕ್ಕೆ. ನಮ್ಮ ಮನೆ ಹತ್ತಿರ ಅಂತೂ ಇಂಥವು ಯಾವೂ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಇಲ್ಲಿ ಬಂದಾಗೆಲ್ಲ ಇವರು ಇಲ್ಲಿಗೆ ಹೋಗಿ ಬರ್ತಾರೆ. ನಮ್ಮ ತಮ್ಮನ ಮಗನಂತರೂ ಹಿಡಿಯೋರಿಲ್ಲ. ಇಷ್ಟು ಪ್ರಶಾಂತವಾದ, ಇಷ್ಟು ಸುಂದರವಾದ ಜಾಗ ಸಿಕ್ಬಿಟ್ಟಿದೆ ಅವನಿಗೆ. ಪ್ರಶಾಂತ ಅನ್ನೋಕ್ಕಿಂತ ಮಕ್ಕಳ ಗಲಾಟೆ ಇದೆ. ಅಂದರೆ ತುಂಬ ಪ್ಲೇಸ್ ಇರೋವಂಥ ವಾತಾವರಣದಲ್ಲಿ ಬಿಟ್ಬಿಟ್ವಿ ಅಲ್ವಾ. ಯಾವ ಸೈಡ್ ನೋಡಿದ್ರೂ ಮಕ್ಕಳೇ ಕಾಣ್ತಾಯಿದ್ರು ಅವನಿಗೆ. ಅದ್ರ ಸಲುವಾಗಿ ತುಂಬ ಓಪನ್ ಅಪ್ ಆಗಿ ಆಟ ಆಡ್ತಾಯಿದ್ದ. ಇವರು ಸಹ ನೀರು ಕುಡಿಯೋದು, ಆಟ ಆಡೋದು, ಹಂಗೋ ಹಿಂಗೋ ಮಾಡಿ ಟೈಮ್ ಪಾಸ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಬಂದರು ನೋಡಿ ನನ್ನ ಹತ್ರ ನೋಡಿ ಯಾವ ಥರ ತಂಟೆ ಮಾಡ್ತಾನೆ. ಇನ್ನೂ ಬೇಜಾನ್ ಫ್ರೆಂಡ್ಸ್. ಇದು ಸುಮ್ಕೆ ಇದು ಡೆಮೋ ಅಂತ ಹೇಳ್ಬೋದು. ನಮ್ಮ ಅಕ್ಕನ ಮಗಳು ಮತ್ತು ನನ್ನ ತಮ್ಮನ ಮಗ ನೋಡಿ. ನಾನು ಒಂಥರ ಹಿಂಡಿ ಇಪ್ಪೆಕಾಯಿ ಮಾಡಿಬಿಟ್ರು. ಇವಳು ಹೇಳ್ತಿದ್ರು ನನಗೂ ಕೂಡಿಸಿ, ಆ ಥರ ನನಗೂ ಕೂಡಿಸಿ ಅಂತ. ಇವರಿಲ್ಲೇ ಏನಂತೀರ, ಇದಕ್ಕೇನೋ ಒಂದು ಹೆಸರಿತ್ತು, ಆ ಹೆಸರೇ ಮರ್ತೋಗಿದೆ. ಚೆನ್ನಾಗಿ ಅನಿಸುತ್ತೆ. ಅಂದರೆ ಸ್ವಲ್ಪ ತಲೆ ಸುತ್ತು ಬರುತ್ತೆ ಆಟ ಆಡೋಕ್ಕೆ ನೋಡಿ. ನೋಡ್ತಾ ಲೈಟಾಗಿ ಸಂಜೆ ಕೂಡ ಆಗೋಗಿ ಬಂತು. ಇನ್ನೂ ಬಂಡೆ ಎಷ್ಟು ಬಿಸಿ ಇದ್ವು. ಹಾಗಾಗಿ ಒಂದು ಸೈಡ್ ಬಂದು ಕೂತ್ಕೊಂಡ್ವಿ, ನಾನು, ಅಕ್ಕ, ಅಮ್ಮ, ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಇವನು ಸೆಂಟ್ರಲ್ಲಿ ಹೋಗ್ತಾ ಇದ್ದಾನಂತೆ. ಅವ್ರಿಗೆ ಆಟ ಎಲ್ಲ ಡಿಸ್ಟರ್ಬ್ ಆಗ್ತಾಯಿತ್ತು. ಮಕ್ಕಳು ನೋಡಿ, ದೊಡ್ಡವ್ರ ಕಡಿಮೆ ಮಕ್ಕಳು ಜಾಸ್ತಿ ಇದ್ದಾರೆ ಇಲ್ಲಿ. ಅವ್ರಿಗೆ ಏನು ಬೇಕೋ ಅದು ಆಟ ಆಡ್ತಾಯಿದ್ರು. ಹೋಗೋದು, ಆಟ ಆಡೋದು, ಬರೋದು ನೋಡಿ. ಇವನೇ ಸಾಟಿ. ಯಾರು ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ರೆ ಸಾಕು, ಓಡೋಗ್ತಾನೆ. ಬರೀ ಹೊಡಿಯೋದು ಬಡಿಯೋದು ಮಾಡ್ತಾನೆ ಕಿತಾಪತಿ ಗಂಡಸು. ಹಾಗೆ ಈ ಸೈಡಿಂದ ಮನೆಯಿಂದ ತಂದ್ವಲ್ಲ ಸ್ನ್ಯಾಕ್ಸು, ಇದೆಲ್ಲ ತಿಂತಾಯಿದ್ವಿ ನೋಡಿ. ತಮ್ಮನ ಮಗನ ಪುಟಾಣಿ ಕೈಯಿಂದ ತಾನೇ ತಿನ್ಬೇಕಂತ, ನಾವು ತಿನ್ಸೋಕೆ ಹೋದ್ರೆ ತಿನ್ನೋಲ್ಲ. ಕುಂತಿದ್ದಾನೆ ನೋಡಿ ಇಲ್ಲಿ. ಎಲ್ಲರಿಗೂ ಅಕ್ಕ ಈ ಥರ ಹಾಕಿಕೊಟ್ರು, ಹಾಕ್ತಾಯಿದ್ದಾರೆ ನೋಡಿ. ಇನ್ನು ಸ್ವಲ್ಪ ಸಂಜೆ ಇದೆ ಅಂದರೆ ಅಷ್ಟೊಂದು ಲೈಟಾಗಿ ಮುಸ್ಸಂಜೆ ಅಂತಿರಲ್ವ, ಆ ಥರ ಆಗಿದೆ. ನೋಡ್ತಾ ಕತ್ಲೆ ಆಗೋಯ್ತು. ಆಟ ಅಂತೂ ತುಂಬ ಸಿಕ್ಕಾಪಟ್ಟೆ. ಇಲ್ಲಿ ಹಿಂದಗಡೆ ಕಾಣ್ತಾ ಇದೆ ಅಲ್ವಾ, ಅಲ್ಲೇ ಸ್ವಲ್ಪ ನೀರಿಂದೇನೋ ಮ್ಯೂಸಿಯಂ ಥರ ಆಗುತ್ತೆ ಅಂತೆ. ಅದು ನೋಡಬೇಕು ಅಂತ ನಾನು ಫಸ್ಟ್ ಸಲ ನೋಡ್ತಾ ಇರೋದು. ಗೋಪುರ ನೋಡಿ, ಗುಡಿ ಚೆನ್ನಾಗಿದೆ. ಸಂಜೆ ಟೈಮು ತುಂಬ ಮನಸ್ಸು ಒಂಥರ ಹ್ಯಾಪಿ ಆಗೋಗುತ್ತೆ ಇಲ್ಲಿ ಬಂದರೆ. ಬೆಳಗ್ಗೆ ವಾಕಿಂಗ್ ಮಾಡೋಕ್ಕಾಗಲಿ, ದೇವ್ರ ದರ್ಶನ ಆಗಲಿ, ಮಕ್ಕಳಿಗೆ ಸಂಜೆ ಟೈಮ್ ಆಟ ಆಡೋಕ್ಕಾಗಲಿ, ವಾಕಿಂಗ್ ಆಗಲಿ ಎಲ್ಲ ಚೆನ್ನಾಗಿದೆ. ನಮ್ಮೂರಲ್ಲಂತೂ ಇಂಥವು ಯಾವ ಪ್ಲೇಸ್ ಇಲ್ಲ. ಅದಕ್ಕೆ ಎಲ್ಲಿರ್ತವೆ ನೋಡಿ ಅಲ್ಲೇ ಸ್ವಲ್ಪ ಎಂಜಾಯ್ ಮಾಡಿ ಬಂದುಬಿಡ್ತೀವಿ. ಸ್ವಲ್ಪ ಗುಡಿ ಎಲ್ಲ ತೋರಿಸ್ಬೇಕು ಅಂತ ಝೂಮ್ ಹಾಕ್ತಾ ಇದ್ದೀನಿ ನೋಡಿ. ಶ್ರೀಗಳ ಫೋಟೋ ಅದು ನೋಡಿ. ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ.
ತುಂಬ ಮನಸ್ಸೊಂಥರ ಖುಷಿಯಾಗುತ್ತೆ ಈ ಥರ ಎಲ್ಲ ದರ್ಶನ ಮಾಡೋಕ್ಕೆ. ಸಂಜೆ ಟೈಮು ಪೂಜಾ ಆರತಿ ಎಲ್ಲ ನಡೀತಾ ಇತ್ತು. ಪೂಜೆ ಮುಗಿಸ್ಕೊಂಡು ಅವರೆಲ್ಲ ಹೋದರು. ಈಗ ಹೆಂಗೂ ಸ್ವಲ್ಪ ಜನ ಖಾಲಿ ಆಗ್ತಾಯಿದ್ರು. ನಾವು ಇದೊಂದು ಸ್ವಲ್ಪ ನೋಡಿ ಹೋಗೋಣ ಅಂತ ಇದು ಅಂತೂ ಇಂತೂ ಹತ್ತಿಬಿಡ್ತು ನೋಡಿ. ಎಷ್ಟು ಚೆನ್ನಾಗಿ ಫುಲ್ ಒಂದು ಸಾಂಗ್ ಆಗೋ ತನಕ ಈ ಥರ ನೀರಿಂದು ಬರುತ್ತೆ ಕಲರ್ಫುಲ್ಲಾಗಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅನಿಸಿತ್ತು. ಅದು ಬಾವಿ ಫ್ರೆಂಡ್ಸ್, ಬಾವಿಯಲ್ಲೇ ಆ ಥರ ಮಾಡಿದ್ದಾರೆ. ತುಂಬ ಯೂನಿಕ್ ಆಗಿತ್ತು, ಖುಷಿ ಆಗೋಯಿತು ನೋಡೋಕ್ಕೆ. ಕಲರ್ ಆಗಿ ಮಕ್ಕಳಂತರೂ ಆಟ ಆಡೋದು ನಿಲ್ಲಿಸ್ಬಿಟ್ರು. ಅಲ್ಲೇ ಬಂದು ನಿಂತು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆ ಸಾಂಗ್ಸ್ ಎಲ್ಲ ಚೆನ್ನಾಗಿದ್ದಾವೆ, ದೇವ್ರ ಭಕ್ತಿ ಹಾಡುಗಳೆಲ್ಲ. ಹಾಕಿದರೆ ಕಾಪಿರೈಟ್ ಏನೋ ಬರುತ್ತೆ ಅಂತ ನಾನಿಲ್ಲಿ ಎಡಿಟ್ ಮಾಡಿದ್ದೀನಿ. ಆ ನೀರಿನ ಶಬ್ದ, ಆ ನೀರು ರಿವರ್ಸ್ ಹೋಗಿ ಅಲ್ಲಿ ಕೆಳಗಡೆ ಬೀಳೋದು ತುಂಬ ಚೆನ್ನಾಗಿದೆ. ಅಂದರೆ ಸಾಂಗ್ ಇದೆ, ಮ್ಯೂಸಿಕ್ ಇದೆ, ಅದೆಲ್ಲ ತಬಲ ಅವೆಲ್ಲ ಬಾರಿಸೋ ಇದಾವಲ್ವ, ಅದ್ರ ಸಲುವಾಗಿ ಅದೇ ಹೇಳ್ತಾ ಇರಲಿಲ್ಲ ಅಕ್ಕನ ಮಗಳು ಇವತ್ತಿದ್ದರೆ ಇರ್ಬೋದು ಸಂಜೆ ಟೈಮು ಹೋಗಿ ಬರೋಣ ಬನ್ನಿ ಅಂತ. ಆಲ್ಮೋಸ್ಟ್ ಗೊತ್ತಿರಬೇಕು, ಹಳೆ ಚಾನಲಲ್ಲೇ ನಮ್ಮ ಅಕ್ಕನ ಮಗಳಿಗೆ ಸ್ವಲ್ಪ ಜನ ಗುರುತು ಹಿಡಿತಿದ್ರು. ನಾನು ಚಿಕ್ಕಮ್ಮ, ಅವರು ಚಿಕ್ಕ ಮಗಳು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಮ್ಯೂಸಿಯಂ ಅನ್ನೋಕ್ಕಿಂತ ಇದು ವಾಟರ್ ಫಾಲ್ಸ್ ಏನಂತೀರಾ ನೋಡಿ. ಇವನಂತರೂ ಬಿಟ್ಟು ಬರ್ತಾನೆ ಇಲ್ಲ. ನಮಗೆ ಎಷ್ಟು ಖುಷಿ ಆಗ್ತಾಯಿದೆ, ಇವನಿಗೆ ಇನ್ನೂ ಮಜಾ. ಇದೊಂದು ಸ್ಟೆಪ್ಪು, ಒಳಗಡೆ ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್. ಅದ್ರ ಸಲುವಾಗಿ ಹತ್ತಿದ್ರೂ ಕೂಡ ಏನೂ ಭಯ ಇಲ್ಲ. ಆ ಕಡೆ ಎಲ್ಲ ಸುತ್ತಮುತ್ತ ಹುಡುಗರು ನೋಡಿ ಒಳಗಡೆ ಕೂಡ ಎಳಿತಾ ಇದ್ದಾರೆ ನೋಡಿ. ತುಂಬ ಖುಷಿ ಆಯಿತು. ಈ ಸಲ 2 ದಿನ ಹೋದ್ರೂ ಕೂಡ ಒಂಥರ ಎಂಜಾಯ್ ಮಾಡಿ ಬಂದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಸಾಂಗ್ ಇದೆ ಫ್ರೆಂಡ್ಸ್, ಇಲ್ಲಾಂದರೆ ಚೆನ್ನಾಗೇ ಮಾತಾಡಿದ್ದಿದೆ, ಸಾಂಗ್ಸ್ ಇದೆ. ಅಲ್ಲೆಲ್ಲ ಸ್ವಲ್ಪ ಕುಡಿಯೋ ನೀರೆಲ್ಲ ಖಾಲಿ ಆಗಿತ್ತು. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದ್ದಾನಲ್ವ ನನ್ನ ಮಗ, ನೀರು ತುಂಬ್ಕೊಂಡು ಬರೋಕ್ಕೆ ಹೋಗಿದ್ದಾನೆ. ಹಾಗೆ ಒಂದು ಸಲ ರೌಂಡ್ ನೋಡಿ ಒಳಗಿಂದು ಎಲ್ಲ ಲೈಟಿಂಗ್ಸ್ ಎಲ್ಲ ಸೂಪರಾಗಿದೆ. ಇನ್ನೂ ಸಹ ನೀರಿಂದು ಮ್ಯೂಸಿಯಂ ಚಾಲೂನೇ ಇದೆ. ಮಕ್ಕಳಂತರೂ ಅಲ್ಲಿಂದ ಬರ್ತಾಯಿಲ್ಲ, ನಾನು ಕೂಡ ಅಲ್ಲಿಂದ ಹೋಗೋಕ್ಕಾಗ್ತಾಯಿಲ್ಲ. ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬ್ಲೂ, ರೆಡ್, ವೈಟ್, ಪಿಂಕ್ ಈ ಥರ ಎಲ್ಲ ಕಲರ್ಫುಲ್ಲಾಗಿ ಬರ್ತಾಯಿತ್ತು. ಆ ಸೈಡ್ ಇದ್ದಾರೆ ನೋಡಿ, ನಾನು ಈ ಸೈಡ್ ಬಂದಿದ್ದೀನಿ. ಆ ಸೈಡ್ ಕೂಡ ಇದ್ದಾರೆ ಮಕ್ಕಳು ನೋಡಿ. ಸಾಕಲ್ವ, ಇಷ್ಟು ಟಯರ್ಡಾಗಿ ಮನೆಯಲ್ಲೇ ಇರೋಕ್ಕೆ ಬೇಜಾರಾದರೆ ಸಂಜೆ ಟೈಮಲ್ಲೆಲ್ಲ ಈ ಥರ ಹೋಗ್ಬೋದು. ಇಲ್ಕಲಲ್ಲಿ ಇರೋದು ಮಹಾಂತೇಶ ಮಠ ಏನೋ ಅಂತಾರೆ, ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಅಷ್ಟೊಂದು ಹೆಸರು ಗೊತ್ತಿಲ್ಲ ನನಗೆ ನೋಡಿ. ರೆಡ್ ಕಲರ್ ಮತ್ತು ಈ ಬ್ಲೂ ಕಲರ್, ಗ್ರೀನ್ ಕಲರ್, ಸಖತ್ತಾಗಿ ಕಲರ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ಹೋಗಬೇಕು ಅಂತ, ನಾವು ಹೋಗೋಣ ಬನ್ನಿ ಅಂತ ನಾವು ಇನ್ನೊಂದು 5 ನಿಮಿಷ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಹಾಗೆ ಹೊರಬೇಕು ಅಂತ ಬಂದ್ವಿ ನೋಡಿ. ಈ ಸೈಡ್ ಭಾವ ಕೂಡ ಬಂದಿದ್ದರು. ಹಾಗೆ ಮಿರ್ಚಿ ಬಜ್ಜಿ ಎಲ್ಲ ತಂದು ತಿಂದಾದ ನಂತರ ಮತ್ತೆ ಹೋಗ್ತಾಯಿದ್ದೀವಿ. ಈಗ ಹೊರಗಡೆ ಸ್ವಲ್ಪ ಸಾರಿ ಫ್ರೆಂಡ್ಸ್, ವ್ಯೂ ಎಲ್ಲ ತೋರಿಸ್ತೀನಿ. ಲೈಟಿಂಗ್ಸ್ ಎಲ್ಲ ಸೂಪರಾಗಿದ್ದಾವೆ. ಆಲ್ಮೋಸ್ಟ್ ಜನ ಹೋಗ್ತಾ ಇದ್ದಾರೆ ನೋಡಿ. ಹೊರಗಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹೋದ ವೀಡಿಯೋದಲ್ಲಿ ಹೊರಗಿಂದೆಲ್ಲ ಬೆಳಕಿರೋ ಟೈಮಲ್ಲಿ ತೋರಿಸಿದ್ದೆ. ಈಗ ನೋಡಿ ನೈಟ್ ಟೈಮು. ಓಕೆ ಬಾಯ್ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಐ ಲವ್ ಯು.